26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. SIR ವಿಚಾರದಲ್ಲಿ ಮನೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಏನು ಸುಮಾರು 3.5 ಕೋಟಿ 4 ಕೋಟಿಯಷ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿದೆ, ಅದೆಲ್ಲ ಡೌನ್ಲೋಡ್ ಮಾಡಿ ಮನೆಗೆ ಯಾರು ಕೇಳಿದ್ರೆ ಎಲ್ಲರೂ ಕೂಡ ಕೊಡಬೇಕು. ಏಕೆಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 1 ಕೋಟಿಗೂ ಹೆಚ್ಚು ಜನರು ಈಗ ಸರಿಯಾದ ರೀತಿ ದಾಖಲೆಗಳಿಲ್ಲ ಅಂತೇಳಿ ಕೆಲವನ್ನ ವಾಪಸ್ ಅವ್ರಿಗೆ ನೋಟಿಸ್ ಕೊಡುವಂಥ ಸಿದ್ಧತೆ ನಡೀತಾ ಇದೆ ಅಂತೇಳಿ SIR ಅಲ್ಲಿ ನನಗೆ ತಿಳಿದು ಬಂದಿದೆ. ಅದಕ್ಕೆ ಆನ್ ಪ್ರಯಾರಿಟಿ ರೆಸಿಡೆನ್ಸ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಅವರಿಗೆ ಮಾಹಿತಿಗೋಸ್ಕರ ಅವರ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಯಾರು ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅವರಿಗೆ ಮುಂದಿನ ಅನೇಕ ಯೋಜನೆಗಳು, ಸರ್ಕಾರಿ ಸೌಲಭ್ಯಗಳು, ಪೆನ್ಷನ್ಗಳು ಕೊಡಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ನಾನು ಜಾಗ್ರತೆ ಮೂಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಒಂದು ಆಂದೋಲನ ರೀತಿಯಲ್ಲಿ ಇವತ್ತಾಲೆ ಇದನ್ನ ನಡೀತದೆ. ಸೊ ಪ್ರತಿಯೊಂದು ಮನೆಗೂ ಕೂಡ ಆ ಸರ್ಟಿಫಿಕೇಟ್ನ ಕೊಡಬೇಕು ಅಂತೇಳಿ ಅದಕ್ಕೆ ನೋಡಲ್ ಆಫೀಸರ್ಸ್ನ ಕೂಡ ಇಟ್ಟು ಅದನ್ನ ಎಕ್ಸಾಮಿನ್ ಮಾಡಿ ಅವರಿಗೆಲ್ಲ ಸಹಾಯ ಮಾಡಬೇಕು, ಫ್ರೀಯಾಗಿ ಕೊಡಬೇಕು ಅಂತ ಹೇಳಿದ್ದೇನೆ. ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳೇನಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ ತಾಲೂಕು ಲೆವೆಲಲ್ಲಿ ಇದನ್ನ ಅವರು ಭೇಟಿ ಕೊಡಬೇಕಂತ ವ್ಯವಸ್ಥೆ ಮಾಡಬೇಕು. ಝೂಮಲ್ಲಿ ಮೀಟಿಂಗ್ ಮಾಡಬೇಕು. ಏನು ಮಾನದಂಡ ಇದೆ ಅಂತೇಳಿ ನಾನು ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಅವತ್ತು ಇರಬೇಕು. ಮುಂದಿನ ದಿನದಲ್ಲಿ ಯಾವುದೇ ತಾಲೂಕಿನ ಜಿಲ್ಲೆ ಸಭೆ ನಡೆಸಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಅದನ್ನ ಝೂಮ್ ಮೀಟಿಂಗ್ ಅಲ್ಲಿ ನಾನೇನು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಸರ್ಕಾರ ಅನ್ನೋದನ್ನ ಅವರು ಕೂಡ ಗಮನಿಸಬೇಕು. ಅದು ಕೂಡ ಈಗಾಗಲೇ ನಾನು ಅವ್ರಿಗೆ ತಿಳುವಳಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅದರಿಂದ ನಾನು ನಮ್ಮ ರಿಪೋರ್ಟ್ ಅನ್ನ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿ ಬರೆದಿದ್ದೇನೆ. ಮುಂದಕ್ಕೆ ಡೀಟೇಲ್ ರಿಪೋರ್ಟ್ ಕೊಟ್ಬಿಟ್ಟು ಅವ್ರನ್ನ ಬಂದು ಇನ್ಸ್ಪೆಕ್ಷನ್ ಮಾಡಿ ಅಂತ ಆಹ್ವಾನಿಸ್ತೇನೆ. ಪರಿಸ್ಥಿತಿ ಇನ್ನ ಸ್ವಲ್ಪ ದಿನ ನೋಡ್ತೇನೆ. ಸಮಸ್ಯೆ ಕೇಂದ್ರ ಸರ್ಕಾರದವರು ಸಹಾಯ ಮಾಡಲಿಲ್ಲ ಅಂತಂದ್ರೆ ನಾನು ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದಕ್ಕೂ ಕೂಡ ನಾನು ಟೈಮ್ ಕೇಳ್ತೀನಿ ನಾನು. ಅದರಿಂದ ಎಲ್ಲ ನಮ್ಮ ಶಾಸಕರುಗಳು ಜನರ ಸಮಸ್ಯೆ ಆಲಿಸಬೇಕು ಅಂತ ಹೇಳಿದ್ದೇನೆ. ಸೊ ಅಧಿಕಾರಿಗಳು ನಾವೇನು ಅವ್ರಿಗೇನು ಬೇಕೋ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಅದನ್ನು ದುರುಪಯೋಗ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಜನರಿಗೆ ಮನೆ ಬಾಗಿಲಿಗೆ ಬಂದಂತ ಜನರಿಗೆ ಅಧಿಕಾರಿಗಳಿಗೆ ಮನೆ ಬಾಗಿಲು ಅಧಿಕಾರಿಗಳ ಕಚೇರಿಗೆ ಬಂದಾಗ ಬಹಳ ಸೌಜನ್ಯದಿಂದ ಅವನ್ನ ಸಮಸ್ಯೆಗಳನ್ನ ಪರಿಹಾರವನ್ನು ಹುಡುಕಬೇಕು. ಬರೀ ಲಿಟಿಗೇಷನ್ಗೆ ಹೋಗಿ ಬರೀ ಇದನ್ನ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡಿಕೊಂಡು ಸಮಸ್ಯೆಗಳನ್ನ ಪರಿಹಾರ ಕಂಡುಹಿಡಬೇಕು. ಸಮಸ್ಯೆಗಳ ಪರಿಹಾರ ಕಂಡುಹಿಡದೆ ಬರೀ ಏನೋ ಒಂದು ಹಾಕಿ ಪರಿಶೀಲಿಸಿ ಅದ್ ನೋಡಿ ಅದ್ ತಗೊಬನ್ನಿ ಅಂತ ತಿರ್ಸುವಂತ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ಈಗಾಗಲೇ ನಾನು ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.